ಎಲ್ರಿಗೂ ನಮಸ್ತೆ. ಇವತ್ತು ಒಂದು ಸಿಂಪಲ್ ಕ್ವಿಕ್ಕಾಗಿ ಮಾಡುವಂಥದ್ದು ತುಂಬ ಫೇಮಸ್ ಆಗಿರುವಂಥ ರೆಸಿಪಿ ಪುರಿ ಉಂಡೆಯನ್ನು ಮಾಡ್ತಾಯಿದ್ದೀನಿ. ಸೊ ಪುರಿ ಉಂಡೆ ಮಾಡೋದಕ್ಕೆ ನಾನು ಇಲ್ಲಿ 1 ಲೋಟ ಬೆಲ್ಲಕ್ಕೆ 5 ಲೋಟ ಪುರಿಯನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ನೀವು 1:3 ರೇಷಿಯೋದಲ್ಲಿ ಮಾಡ್ಕೋಬೋದು. ನಾನು ಮಗುಗೆ ಮಾಡ್ತಾ ಇರೋದ್ರಿಂದ ಸಿಹಿ ಪ್ರಮಾಣ ಕಡಿಮೆ ಇರಲಿ ಅಂತ ಹೇಳಿಬಿಟ್ಟು ಬೆಲ್ಲವನ್ನು ಕಡಿಮೆ ಯೂಸ್ ಮಾಡಿದ್ದೀನಿ. ನಾನು ಅನ್ಸಾಲ್ಟೆಡ್ ಪುರಿಯನ್ನು ತೊಗೊಂಡಿದ್ದೀನಿ. ಪುರಿ ಮತ್ತು ಹುರಿಗಡಲೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಈ ರೀತಿ ಬಿಸಿ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ನಂತರ 1 ಲೋಟ ಬೆಲ್ಲಕ್ಕೆ 1 ಲೋಟ ನೀರನ್ನು ಹಾಕಿ ಬೆಲ್ಲ ಕರಗಿದ ನಂತರ ಸೋಸಿ ಒಂದು ಪಾತ್ರೆಗೆ ಸೋಸಿ ಪುನಃ ಪಾಕ ಬರುವವರೆಗೂ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಹೋಗ್ತೀನಿ. ಪಾಕ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಕ ಏನಾದರೂ ಸರಿಯಾಗಿ ಬರಲಿಲ್ಲ ಅಂದರೆ ನಿಮಗೆ ಪುರಿ ಉಂಡೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೇಗೆ ಮಾಡ್ತೀವಿ ಅಂದರೆ ಒಂದು ಬೌಲಲ್ಲಿ ನೀರನ್ನು ಇಟ್ಕೊಂಡಿರಿ. ನಿಮಗೆ ಒಂದು ಹದಕ್ಕೆ ಬಂದಿದೆ ಪಾಕ ಅಂದಮೇಲೆ ಒಂದೇ ಒಂದು ಡ್ರಾಪನ್ನು ಆ ಬೌಲಲ್ಲಿ ಹಾಕಿ ಚೆಕ್ ಮಾಡ್ತೀರಾ. ನೀವು ಆ ಪಾಕವನ್ನು ಯಾವುದೇ ಶೇಪ್ಗೆ ಟರ್ನ್ ಮಾಡಿದ್ರೂ ಆ ಪಾಕ ಅದೇ ಶೇಪಿಗೆ ಟರ್ನ್ ಆಗಬೇಕು. ಮತ್ತು ಒಂದು ಬಾರಿ ಗಟ್ಟಿ ಆದ ನಂತರ ನೀವು ಕೆಳಗೆ ಹಾಕಿದ್ರೆ ಅದು ಸೌಂಡ್ ಬರುತ್ತೆ. ಕಲ್ಲು ಕೆಳಗೆ ಬಿದ್ದರೆ ಹೇಗೆ ಸೌಂಡ್ ಬರುತ್ತಲ್ಲ ಹಾಗೆ ಸೌಂಡ್ ಬರುತ್ತೆ. ಸೊ ಈ ಹಂತದಲ್ಲಿ ಈ ಹದ ಕರೆಕ್ಟ್ ಇದೆ ಅಂತ ಅನಿಸಿದ ಮೇಲೆ ನೀವು ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೀವು ಡ್ರೈ ಫ್ರೂಟ್ಸು, ಶೇಂಗಾ ಬೀಜ ಅಥವಾ ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಎಳ್ಳನ್ನು ಆ್ಯಡ್ ಮಾಡ್ಬೋದು. ನಾನು ಜಸ್ಟ್ ಹುರಿಗಡಲೆ ಮತ್ತು ಕಡಲೆಪುರಿಯನ್ನು ಯೂಸ್ ಮಾಡಿ ಇವತ್ತು ಉಂಡೆ ಮಾಡಿದ್ದೀನಿ. ಪಾಕಕ್ಕೆ ಪುರಿ ಮತ್ತು ಹುರಿಗಡಲೆಯನ್ನು ಹಾಕಿ ಆದಷ್ಟು ಬೇಗ ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಇದನ್ನು ಉಂಡೆ ಮಾಡುವಾಗ ಸ್ವಲ್ಪ ಕೈಗೆ ನೀರನ್ನು ಅದ್ದಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಉಂಡೆಗಳನ್ನು ಮಾಡಿಕೊಂಡ್ರೆ ಈಸಿ, ಸಿಂಪಲ್ ಆ್ಯಂಡ್ ವೆರಿ ಕ್ರಿಸ್ಪಿ puri unde ready to eat. Thank you so much for watching. Please subscribe. Thank you.